ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ದರ್ಶನ್ಗೆ ರಾಜಾತಿಥ್ಯ ವಿಚಾರ. ಈಗಾಗಲೇ ಇದಕ್ಕೆ ಸಾಕಷ್ಟು ಆಕ್ರೋಶ ವ್ಯಕ್ತವಾಗಿದೆ. ಪ್ರಕರಣದ ತನಿಖೆಗೆ 3 ವಿಶೇಷ ತಂಡಗಳ ರಚನೆ ಕೂಡ ಆಗಿದೆ. 3 ಪ್ರಕರಣದ ತನಿಖೆಗೆ 3 ವಿಶೇಷ ತಂಡ ರಚನೆ. ಮೊದಲಿಗೆ ದರ್ಶನ್ಗೆ ಕಾಫಿ ಸಿಗರೇಟ್ ಅನ್ನ ತಂದುಕೊಟ್ಟವರು ಯಾರು? ದರ್ಶನ್ ರಾಜಾತಿಥ್ಯದ ಫೋಟೋವನ್ನ ತೆಗೆದವರು ಯಾರು? ವಿಡಿಯೋ ಕಾಲ್ಗೆ ಇಂಟರ್ನೆಟ್ ಸಂಪರ್ಕ ಸಿಕ್ಕಿದ್ದು ಹೇಗೆ? ಕರ್ತವ್ಯ ಲೋಪವೆಸಗಿದ ಜೈಲು ಅಧಿಕಾರಿಗಳ ವಿರುದ್ಧ ಕೂಡ ತನಿಖೆ ನಡೆಯುತ್ತೆ. 3 ತಂಡ ರಚನೆ ಮಾಡಿದ ಆಗ್ನೇಯ ವಿಭಾಗದ ಡಿಸಿಪಿ ಸಾರಾ ಫಾತಿಮಾ ಅವರು ಮೊದಲನೇದಾಗಿ ಕಾಫಿ ಸಿಗರೇಟ್ ಅನ್ನ ಕೊಟ್ಟಿದ್ಯಾರು ದರ್ಶನ್ಗೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೇಗೂರು ಇನ್ಸ್ಪೆಕ್ಟರ್ ಅವರಿಂದ ತನಿಖೆ ನಡೆಯುತ್ತೆ. ಬೇಗೂರು ಇನ್ಸ್ಪೆಕ್ಟರ್ ಕೃಷ್ಣಕುಮಾರ್ ಅವರಿಂದ ತನಿಖೆ ನಡೆಯಲಿದೆ. ದರ್ಶನ್ ರಾಜಾತಿಥ್ಯದ ರಹಸ್ಯ ಈಗಾಗಲೇ ಬಯಲಾಗಿದೆ. ತನಿಖೆ 1 ಕಾಫಿ ಸಿಗರೇಟ್ ಅನ್ನ ಕೊಟ್ಟಿದ್ದು ಯಾರು? ಇದರ ಬಗ್ಗೆ ಬೇಗೂರು ಇನ್ಸ್ಪೆಕ್ಟರ್ ಕೃಷ್ಣಕುಮಾರ್ ಅವರಿಂದ ತನಿಖೆ ನಡೆಯಲಿದೆ. ಜೈಲಿನ ಲಾನ್ನಲ್ಲಿ ಕುಳಿತು ಕಾಫಿ ಸಿಗರೇಟ್ ಅನ್ನ ಸೇವನೆ ಮಾಡ್ತಾ ಇದ್ರದ ಬಗ್ಗೆ ತನಿಖೆ ನಡೆಯೋದು. ರೌಡಿ ಶೀಟರ್ಗಳ ಜೊತೆ ದರ್ಶನ್ ಬೆರೆತಿದ್ದು ಹೇಗೆ? ಇದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ದು ಯಾರು? ಲಾನ್ನಲ್ಲಿ ಕೂರೋದಕ್ಕೆ ಚೇರನ್ನ ಕೊಟ್ಟವರು ಯಾರು? ಈ ರೀತಿಯ ವ್ಯವಸ್ಥೆಯನ್ನ ಮಾಡಿದ್ದು ಯಾರು? ದರ್ಶನ್ ಆರೋಪಿಗಳ ಕೈಗೆ ಕಾಫಿ ಮಗ್ ಹೇಗ್ ಬಂತು? ಜೈಲಿನಲ್ಲಿ ಕೊಡುವಂತಹ ಲೋಟ ಇಲ್ಲ, ಅದರ ಬದಲಿಗೆ ಕಾಫಿ ಮಗ್ಗನ್ನ ಇಟ್ಕೊಂಡು ಆರಾಮ್ಸೆ ಇದ್ದಾರೆ. ನಿಷೇಧಿತ ಸಿಗರೇಟ್ ಮದ್ಯ ಮಾದಕ ವಸ್ತನ್ನ ತಂದುಕೊಟ್ಟವರು ಯಾರು? ನಿಷೇಧಿತ ಪ್ರದೇಶದಲ್ಲಿ ಸಿಗರೇಟ್ ಅನ್ನ ಸೇದೋದಕ್ಕೆ ಬಿಟ್ಟಿದ್ದು ಯಾರು? ಇದೆಲ್ಲದರ ಬಗ್ಗೆಯೂ ಕೂಡ ತನಿಖೆ ನಡೆಯುತ್ತೆ. ಫೋಟೋ ಹಾಗೂ ವಿಡಿಯೋ ಚಿತ್ರೀಕರಣ ತನಿಖೆಗೆ 2ನೇ ತಂಡವನ್ನ ರಚನೆ ಮಾಡಲಾಗಿದೆ. ಹುಳಿಮಾವು ಇನ್ಸ್ಪೆಕ್ಟರ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆ ನಡೆಯಲಿದೆ. ಫೋಟೋ ತೆಗೆದಿದ್ದು ಹಾಗೂ ವಿಡಿಯೋ ಕಾಲ್ ಬಗ್ಗೆ ತನಿಖೆ ನಡೆಯುತ್ತೆ. ಫೋಟೋ ತೆಗೆದಿದ್ಯಾರು? ಅದನ್ನು ವೈರಲ್ ಮಾಡಿದ್ದು ಹೇಗೆ? ವಿಡಿಯೋ ಕಾಲ್ ಮಾಡಿದ್ದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಷೇಧ ಇದ್ರೂ ಕೂಡ ಆರೋಪಿಗಳ ಕೈಗೆ ಈಸಿಯಾಗಿ ಮೊಬೈಲ್ ಸಿಗ್ತಾ ಇರೋದು ಹೇಗೆ? ಒದಗಿಸಿದವರು ಯಾರು? ಇಂಟರ್ನೆಟ್ ಸಂಪರ್ಕದ ಬಗ್ಗೆ, ಹೊರಗಡೆಯಿಂದ ವಿಡಿಯೋ ಕಾಲ್ ಮಾಡಿ ದರ್ಶನ್ ತೋರಿಸಿದ ಬಗ್ಗೆಯೂ ಕೂಡ ತನಿಖೆ ನಡೆಯುತ್ತೆ. ತನಿಖೆ 3 ಕರ್ತವ್ಯ ಲೋಪದ ತನಿಖೆ, ಜೈಲಧಿಕಾರಿಗಳ ಕರ್ತವ್ಯ ಲೋಪದ ಬಗ್ಗೆ ಈ 3ನೇ ತಂಡ ತನಿಖೆಯನ್ನ ಮಾಡಲಿದೆ. ಎಲೆಕ್ಟ್ರಾನಿಕ್ ಸಿಟಿ ಎಸಿಪಿ ಮಂಜುನಾಥ್ ಅವರಿಂದ 3ನೇ ಪ್ರಕರಣದ ತನಿಖೆ ನಡೆಯಲಿದೆ. ಕರ್ತವ್ಯ ಲೋಪ ಎಸಗಿರುವಂತಹ ಜೈಲಧಿಕಾರಿಗಳ ವಿರುದ್ಧ ತನಿಖೆಯನ್ನ ಮಾಡಲಿದ್ದಾರೆ. ಪರಪ್ಪನ ಅಗ್ರಹಾರ ಅಧಿಕಾರಿಗಳ ವಿರುದ್ಧವೇ ತನಿಖೆ ನಡೆಯಲಿದೆ. ಈ ರೀತಿಯೆಲ್ಲ ಆಗ್ತಾ ಇದ್ರು ಕೂಡ ಕಣ್ಮುಚ್ಚಿ ಕೂತಿದ್ರ ಅನ್ನೋದ್ರ ಆಂಗಲ್ನಲ್ಲಿ ಇದಕ್ಕೆ ಸಹಕಾರವನ್ನ ಕೊಟ್ಟಂತಹ ಅಧಿಕಾರಿಗಳಿಗೂ ಕೂಡ ಕಾನೂನಾತ್ಮಕವಾಗಿ ಶಿಕ್ಷೆ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ತನಿಖೆಯನ್ನ ಮಾಡಲಿದ್ದಾರೆ.